ನಮಸ್ಕಾರ ಆತ್ಮೀಯ ಆಸ್ತಿಕ ಬಂಧುಗಳೇ, ನಾವು ಹಿಂದೆ ಹನುಮ ಜಯಂತಿ ಅಥವಾ ಹನುಮದ್ ವ್ರತ ಇದ್ದ ಸಮಯದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ವಿ. ಶ್ರೀರಾಮಚಂದ್ರನ ಬಗ್ಗೆ ಮತ್ತು ರಾಮ ಮಂದಿರದ ಪ್ರತಿಷ್ಠಾಪನಾ ಲೋಕಾರ್ಪಣದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ವಿ. ಆ ಒಂದು ವಿಡಿಯೋಗೆ ತಾವು ನೀಡಿದಂತಹ ಸ್ಪಂದನೆಗೆ ನಾನು ಚಿರಋಣಿಯಾಗಿದ್ದೇನೆ. ಅದಕ್ಕೆ ಪೂರಕವಾಗಿ ಮತ್ತು ಅದರಿಂದ ಪ್ರೇರಿತವಾಗಿ ಮತ್ತೊಂದಿಷ್ಟು ರಾಮಚರಿತ್ರೆಗಳನ್ನು ಅಥವಾ ರಾಮನ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಾವು ಏಕೆ ಚರ್ಚೆ ಮಾಡಬಾರದು ಅಂತ ಈ ಒಂದು ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಚಾನೆಲ್ನ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ಶೇರ್ ಮಾಡಿ ವ್ಯೂ ಮಾಡೋದ್ರೊಂದಿಗೆ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸ್ತೀರಿ ಅಂತ ಭಾವಿಸ್ತೇನೆ. ಇವತ್ತಿನ ದಿನದಲ್ಲಿ ನಾವು ಒಂದು ಸುಂದರವಾದಂತಹ ಮತ್ತು ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ಎಂದರೆ ತಪ್ಪಾಗಲಾರದು. ಹಿಂದಿನ ವಿಡಿಯೋದಲ್ಲಿ ನಾವು ಮಾತಾಡ್ಕೊಂಡಿದ್ವಿ ರಾಮ ಜನ್ಮಭೂಮಿ, ರಾಮ ಮಂತ್ರಾಕ್ಷತೆ, ಈ ಒಂದು ಜನವರಿಯಲ್ಲಿ ನಡೆಯುತ್ತಿರುವಂತಹ ರಾಮ ಮಂದಿರದ ಲೋಕಾರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಮತ್ತೆ ಆ ವಿಚಾರ ತಮ್ಗೆಲ್ಲರಿಗೂ ತಿಳಿದಿರುವುದೇ, ಮತ್ತೆ ಅದನ್ನು ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಪಡಲ್ಲ. ಆದರೆ ಈ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಕೆಲವು ವಿಚಾರಕ್ಕೆ ನಾವು ರಾಮಾಯಣದ ಸುಂದರಕಾಂಡದಲ್ಲಿ ನಾವು 21ನೇ ಸರ್ಗದಲ್ಲಿ ಸೀತಾಮಾತೆಗೆ ಕಂಡಂತಹ ಶಕುನಗಳ, ಅದರಲ್ಲೂ ಶುಭ ಶಕುನಗಳ ಬಗ್ಗೆ ನಾವೊಂದಿಷ್ಟು ವಿಚಾರವನ್ನ ಕಾಕತಾಳೀಯ ಅನ್ನುವ ರೀತಿಯಲ್ಲಿ ಮಾತಾಡಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ತಾಯಿ ಯಾವ ಶಿಶುಪಾ ವೃಕ್ಷದ ಕೆಳಗೆ ಪ್ರಾಣತ್ಯಾಗಕ್ಕೆ ತಯಾರಾಗ್ತಾಳೆ, ಅಂತಹ ಸಂದರ್ಭದಲ್ಲಿ ತಾಯಿಗೆ ಕೆಲವೊಂದು ಶುಭ ಶಕುನಗಳು ಬಂತು. ತಾಯಿಯ ಎಡಭುಜ ಅದರಿತು, ತಾಯಿಯ ಎಡೆ ತೊಡೆಗಳು ಅದರಿತು, ತಾಯಿಯ ಎಡೆಗಣ್ಣು ಅದರಿತು ಸೀತಾಮಾತೆದು ಅಂತ ಹೇಳ್ತಾರೆ. ಆ ಒಂದು ಶಕುನ ಶಾಸ್ತ್ರದಲ್ಲಿ ಹೆಣ್ಮಕ್ಕಳಿಗೆ ಎಡಭಾಗ ಅದರಿದಾಗ ಅವರಿಗೆ ಶುಭ ಸೂಚಕಗಳಾಗ್ತವೆ. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಡಭಾಗದಲ್ಲಿ ಕದಲಿಕೆ ಉಂಟಾದರೆ ಅವರಿಗೆ ಶುಭ ಸೂಚಕಗಳು ಅಂತ ಹೇಳ್ತಾರೆ. ಇದನ್ನು ಅರಿತದ್ದಂಥ ಸೀತಾಮಾತೆ ನಮಗೆ ಶಕುನ ಶಾಸ್ತ್ರದ ಬಗ್ಗೆ ಹೇಳುವ ಪ್ರಯತ್ನವನ್ನು ವಾಲ್ಮೀಕಿ ಮಹರ್ಷಿಗಳು ಮಾಡಿದ್ದಾರೆ. ಹಾಗಾಗಿ ಈಗ ಯಾಕೆ ಈ ವಿಚಾರ ಪ್ರಸ್ತುತ ಅಂದರೆ, ರಾಮ ಮಂದಿರ ಉದ್ಘಾಟನೆ ಅಥವಾ ರಾಮ ಮಂದಿರದ ಲೋಕಾರ್ಪಣೆ ಅಥವಾ ಶ್ರೀರಾಮನ ಪರಬ್ರಹ್ಮನ ಒಂದು ಪ್ರಾಣ ಪ್ರತಿಷ್ಠಾಪನೆ, ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಇಡೀ ಪ್ರಪಂಚದಲ್ಲಿ ಒಂದು ಧನಾತ್ಮಕವಾದ ಚಿಂತನೆಗಳು ಮತ್ತು ಧನಾತ್ಮಕವಾದಂತಹ ಒಂದು ಪ್ರಕ್ರಿಯೆಗಳು ಪ್ರಾರಂಭವಾಗಿರುವುದು ನಮಗೆಲ್ಲರೂ ನಂಬಲರ್ಹವಾದರೂ ನಂಬಲಾಗದಿದ್ದರೂ ನಂಬಬೇಕಾದಂಥ ಸತ್ಯ ಆಗಿದೆ. ಇದನ್ನೇ ನಾನು ಶುಭ ಶಕುನ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೇಗೆ ಅಂದರೆ, ಇಡೀ ಪ್ರಪಂಚದಲ್ಲಿ ಸಾಕಷ್ಟು ದೇಶಗಳಲ್ಲಿ ಈ ರಾಮನ ಆಗಮನಕ್ಕಾಗಿ ಬೇರೆ ಬೇರೆ ದೇಶದವರು ಕಾಯ್ತಾ ಇದ್ದಾರೆ ಅಂತ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅದೊಂದೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಹಳ್ಳಿಗಳಲ್ಲಿ ಶ್ರೀರಾಮನ ಜಪ ಶುರುವಾಗಿದೆ. ಶ್ರೀರಾಮ ಮಂದಿರ ಉದ್ಘಾಟನೆ ದಿನ ಬೇರೆ ಬೇರೆ ಹೋಮ ಹವನ ಧಾರ್ಮಿಕ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ರಾಮ ಮಂದಿರದ ಕಡೆಗೆ ತಂಡೋಪತಂಡವಾಗಿ ರಾಮನ ಸೈನ್ಯ ಅಂದರೆ ವಾನರ ಸೈನ್ಯದ ರೀತಿಯಲ್ಲಿ ಜನ ಹೋಗ್ತಾ ಇರೋದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಹಾಗಾದರೆ ರಾಮನಿಗೂ ಈ ಭಾರತಕ್ಕೂ ಹೇಗೆ ಸಂಬಂಧ, ಅಥವಾ ರಾಮ ಮಂದಿರದ ಈ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಂತಂದ್ರೆ, ಸಾಧಾರಣ 500 ವರ್ಷಗಳ ಹೋರಾಟದ ನಂತರ ರಾಮನ ಒಂದು ದಿವ್ಯವಾದಂತಹ ಭವ್ಯವಾದಂತಹ ಮಂದಿರ ಅವನ ಜನ್ಮದಾನ ಸ್ಥಾನದಲ್ಲಿ ಆಗ್ತಾ ಇದೆ ಅಂದರೆ, ಹಿಂದುವಿನ ಅಂತಃಶಕ್ತಿಯಲ್ಲಿರುವಂತಹ ರಾಮ ಜಾಗೃತಗೊಂಡಿದ್ದಾನೆ. ಇದನ್ನು ಹೇಳ್ತಾ ಇದ್ದವರು ಈ ಪ್ರಪಂಚಕ್ಕೆ ಒಂದು ಶುಭ ಶಕನದ ಸೂಚಕವಾಗಿದೆ ಇದು ಅಂತ. ರಾಮರಾಜ್ಯ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೆ ತಪ್ಪಾಗಲಾರದು. ಈ ರಾಮ ಮಂದಿರ ನಿರ್ಮಾಣವಾದ ಮೇಲೆ ಜನರ ಧಾರ್ಮಿಕ ಬುದ್ಧಿ ಹೆಚ್ಚಾಗ್ಬೋದು. ಜನರು ಧಾರ್ಮಿಕವಾಗಿ ನಡ್ಕೊಳ್ಳಿಕ್ಕೆ ಶುರುವಾಗ್ತಾರೆ. ಅಂದ್ರೆ ಎಲ್ಲಿ ಯಾವಾಗ ಧರ್ಮಕ್ಕೆ ಭಂಗ ಬರ್ತದೋ ಅಲ್ಲಿ ನಾನು ಬರ್ತೀನಿ ಅಂತ ಯಾವ ಮಹಾವಿಷ್ಣು ಹೇಳಿದ್ದಾನೆ, ಅದು ಈ ಕಲಿಯುಗಕ್ಕೆ ಈಗ ಆಗ್ತಾ ಇದೆಯೇನೋ ಅಂತ ನಾವು ಅಂದ್ಕೊಂಡ್ರೆ ತಪ್ಪಾಗಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಯಾವ ಸೀತಾಮಾತೆಗೆ ಶುಭ ಶಕುನಗಳ ಸೂಚನೆಗಳು ಬಂತು, ರಾಮ ಬರ್ತಾನೆ, ರಾಮ ಇದ್ದಾನೆ, ರಾಮನಿಂದ ಸಂದೇಶ ಬರ್ತದೆ, ಹನುಮ ಬರ್ತಾನೆ ಅನ್ನುವಂತಹ ರೀತಿಯಲ್ಲಿನ ಶುಭ ಶಕುನಗಳು ಗೊತ್ತಾಯಿತು. ಆ ಶುಭ ಶಕುನಗಳು ಇಡೀ ಪ್ರಪಂಚದಾದ್ಯಂತ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಅತ್ಯಂತ ಹೆಚ್ಚಿನ
ಪ್ರಕ್ರಿಯೆಗಳು ಪ್ರಾರಂಭ ಆಗಿರೋದನ್ನ ನಾವು ನೋಡ್ತೀವಿ. ಎಲ್ಲಿಯೂ ಇಲ್ಲದ ಒಂದು ಜಟಾಯು ಪಕ್ಷಿಗಳು ಬರ್ತಾ ಇದೆ. ಸರಿಯೂ ನದಿಯಲ್ಲಿ ವಿಶೇಷವಾದ ಚಿಹ್ನೆಗಳು ಕಾಣ್ತಾ ಇದೆ. ಸಾಧು ಸಂತರ ದಂಡು ಅಲ್ಲಿ ಜಾಗೃತಗೊಂಡು ಅಲ್ಲಿ ಬರ್ತಾ ಇದೆ. ಅಷ್ಟು ಜನ ಸಾಧು ಸಂತರು ಈ ದೇಶದಲ್ಲಿ ಇದ್ರ ಅನ್ನುವ ರೀತಿಯಲ್ಲಿ ಬರ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಪ್ರತಿ ಮನೆಯಲ್ಲೂ ಪ್ರತಿ ಮಾನಸದಲ್ಲೂ ನಡೀತಾ ಇದೆ ಒಂದೇ ಒಂದು ಬಯಕೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಬೇಡಿಕೆ ಇಟ್ಟಂತೆ ನಾವೆಲ್ಲ ಆ ದಿನದಲ್ಲಿ ರಾಮ ಜಪವನ್ನ, ರಾಮ ಭಜನೆಯನ್ನ ಮಾಡೋಣ. ಸಾಯಂಕಾಲ ರಾಮ ದೀಪಾವಳಿಯನ್ನ ಆಚರಿಸಿ ಕನಿಷ್ಠ 5 ದೀಪಗಳನ್ನ ಹಚ್ಚುವುದರ ಮೂಲಕ ಈ ಒಂದು ರಾಮನ ಸೇವೆಯನ್ನು ನಾವು ಮಾಡೋಣ ಅಂತ ತಮಗೆಲ್ಲರಿಗೂ ಕಳಕಳಿಯಿಂದ ಕೇಳ್ತಾ ಈ ಒಂದು ವಿಡಿಯೋವನ್ನು ನೀವೆಲ್ಲ ಶೇರ್ ಮಾಡಿ ರಾಮನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ.